ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಡೇ 4 ವೆಯ್ಟ್ ಲಾಸ್ ಚಾಲೆಂಜ್ಗೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಕೂಡ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ವಿಡಿಯೋನ ನೋಡ್ಕೊಂಬನ್ನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತೀನಿ. ಈಗ ಲೇಟ್ ಮಾಡೋದು ಬೇಡ, ವಿಡಿಯೋನ ನೋಡ್ಕೊಂಬನ್ನಿ. ಬೆಳಗ್ಗೆ ಎದ್ದು 6 o'clock ನನ್ನ ಒಂದು ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಹೇಳಿದ ಹಾಗೆ ನಿಮಗೆ ಗೊತ್ತಿರುವಂಥ ಸಿಂಪಲ್ ಎಕ್ಸಸೈಸ್ನೇ ನೀವು ಮಾಡ್ಬೋದು. ನಾನು ಏನು ಹೆವಿ ರಿಸ್ಕ್ ತೊಗೊಂಡು ಎಕ್ಸಸೈಸ್ ಮಾಡೋಕ್ಕೋಗಲ್ಲ. ನನಗೆ ಗೊತ್ತಿರುವಂಥ ಸಿಂಪಲ್ ಆಗಿರುವಂಥ ಎಕ್ಸಸೈಸ್ಗಳನ್ನೇ ಮಾಡ್ತೀನಿ. ಹಾಫ್ ಆ್ಯನ್ ಅವರ್ ಅಂತೂ ಚೆನ್ನಾಗಿ ವರ್ಕೌಟ್ ಮಾಡ್ತೀನಿ. ಅಷ್ಟು ಬೇಕೇ ಬೇಕು. ನಮ್ಮ ವೆಯ್ಟ್ ಲಾಸ್ ಆಗಬೇಕು, ನಾವು ಚೆನ್ನಾಗಿ ವೆಯ್ಟ್ ಲಾಸ್ ಮಾಡಬೇಕಂದ್ರೆ ಹಾಫ್ ಆ್ಯನ್ ಅವರ್ ವರ್ಕೌಟ್ ಬೇಕು. ಈ ಒಂದು ಜಂಪಿಂಗ್ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ವರ್ಕೌಟ್ ಎಲ್ಲ ಮುಗಿಸಿ ಒಂದು 10 ನಿಮಿಷ ವೆಯ್ಟ್ ಮಾಡಿ, ಅಂದರೆ ಕೂತ್ಕೊಂಡು ರೆಸ್ಟ್ ಮಾಡಾದಮೇಲೆ ನಾನು ಡಿಟಾಕ್ಸ್ ವಾಟರ್ನ ತಗೊಳ್ತಾ ಇದ್ದೀನಿ. ಸೊ ವಾಮ್ ವಾಟರು. ಡಿಟಾಕ್ಸ್ ವಾಟರ್ ಹೇಗೆ ಮಾಡೋದಂತ ಆಲ್ರೆಡಿ ನಾನು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಬೇಕಿದ್ದರೆ ಚೆಕ್ ಮಾಡಿ. ಅದಾದ ನಂತರ 8 ಗಂಟೆ ಹಂಗೆ ನಾನು ನನ್ನ ಬ್ರೇಕ್ಫಾಸ್ಟ್ನ ತಗೊಳ್ತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ಓಟ್ಸ್ ಸ್ಮೂದಿ ಮಾಡ್ಕೊಂಡಿದ್ದೆ. ಇದು ಹೇಗೆ ಮಾಡೋದಂದರೆ, ಓಟ್ಸ್ನ ಹಾಲಲ್ಲಿ ಸ್ವಲ್ಪ ತೆಳು ಹಾಲಲ್ಲಿ ನೆನೆಸಿ, ಇದಕ್ಕೆ ಸಬ್ಜಾ ಸೀಡ್ಸ್ ಕೂಡ ಹಾಕಿ ನೆನೆಸಿಟ್ಟಿದ್ದೆ ಓವರ್ನೈಟು. ಬೆಳಗ್ಗೆ ಎದ್ದು ಅದಕ್ಕೆ ಒಂದು ಆ್ಯಪಲ್ಲು, ಒಂದು ಬನಾನಾ, ಖರ್ಜೂರ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು, ಅದಾದಮೇಲೆ ಇದಕ್ಕೆ ಸೀಡ್ಸ್ಗಳನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ನಾನು ಫ್ರೈಡ್ ಮಾಡಿರುವಂಥ ವಾಟರ್ ಮೆಲನ್, ಪಂಪ್ಕಿನ್ ಮತ್ತು ಸೂರ್ಯಕಾಂತಿ ಬೀಜವನ್ನು ಕೂಡ ಸೇರಿಸ್ಕೊಂಡು ನನ್ನ ಬ್ರೇಕ್ಫಾಸ್ಟು ಸ್ಮೂದಿ ಕುಡಿದೆ. ಇವಾಗ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಸ್ಕೂಲಿಗೆ ಹೊರಡೋ ಸಮಯ. ಸೊ ಮಧ್ಯಾಹ್ನದ ಲಂಚ್ ಇಲ್ಲೇ ಬಂದು ಮಾಡ್ತೀನಿ. ಸ್ಕೂಲಲ್ಲಿ ಒಂದು ಸಣ್ಣ ಮೀಟಿಂಗ್ ಇದೆ, ಮುಗಿಸ್ಕೊಂಡು ಬಂದು ಅಗೇನ್ ಇಲ್ಲಿ ಲಂಚ್ಗೆ ನಾನು ನಿಮ್ಗೆ ಇಲ್ಲೇ ಸಿಗ್ತೀನಿ. ಸೊ ದಿಸ್ ಈಸ್ ಮೈ ಟುಡೇ ಔಟ್ಫಿಟ್. ಇದು ನನ್ನ ಬರ್ಡೇಗೆ ಅಂತ ತಗೊಂಡಿರೋ ಸ್ಯಾರಿ. ಬರ್ಡೇ ದಿನ ಹಾಕಿದ್ದೆ, ಬಟ್ ಏನು ಸೆಲೆಬ್ರೇಷನ್ ಮಾಡಿಲ್ಲ. ಆ್ಯಂಡ್ ಈ ಚೋಕರ್, ಸ್ಟೋನ್ ಚೋಕರ್, ಇದು ಈ ಥರ ರೆಡಿಯಾಗಿ, ಸಿಂಪಲಾಗಿ ರೆಡಿಯಾಗಿ ಸ್ಕೂಲ್ಗೆ ಹೋಗ್ತಾ ಇದ್ದೀನಿ. ಸೊ ಮತ್ತೆ ನಾನು ಬಂದು ಸಿಗ್ತೀನಿ. ಚೆನ್ನಾಗಿದೆಯಾ ಸೀರೆ, ಹೇಗಿದೆ, ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಮಧ್ಯಾಹ್ನದ ಚೀಟಿಂಗ್ ಮೀಲ್ ಆಗೋಯ್ತು. ಏನೂ ಪ್ಲ್ಯಾನ್ ಇರಲಿಲ್ಲ. ಸ್ಕೂಲ್ಗೆ ಹೋಗಿ ಸ್ಕೂಲಿಂದ ಮನೆಗೆ ಬಂದು ಊಟ ಮಾಡೋಣ, ಡಯಟ್ ಫುಡ್ ತಿನ್ನೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡು ಹೋದೆ. ಬಟ್ ಸ್ಕೂಲಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಮೀಲ್ಗೆ ಹೋಗೋ ಪ್ಲ್ಯಾನ್ ಆಯಿತು ಲಂಚ್ಗೆ. ದಿಸ್ ಅಕಾಡೆಮಿಕ್ ಇಯರ್ ಎಂಡ್ ಅಲ್ವಾ, ನಾವೆಲ್ಲರೂ ಒಂದು ಜೊತೆಗೆ ಊಟ ಮಾಡೋಣ ಅಂಥೇಳಿ ಎಲ್ಲ ಡಿಸೈಡ್ ಮಾಡಿ ಊಟಕ್ಕೆ ಹೋದ್ವಿ. ಎಲ್ಲರೂ ಹೋದಾಗ ನಾನು ಒಬ್ಳು ಹೋಗೋದೇ ಇರೋದು ಚೆನ್ನಾಗಿರಲ್ಲ. ಸೊ ಹಾಗಾಗಿ ನಾನು ಊಟಕ್ಕೆ ಅಂತ ಹೋದೆ. ಬಟ್ ತುಂಬಾ ಹೆಲ್ದಿ ಫುಡ್ ಜೊತೆಗೆ ಸ್ವಲ್ಪ ಜಂಕು ಮಿಕ್ಸ್ ಆಯಿತು. ಏನೆಲ್ಲ ತಿಂದೆ ಅಂದರೆ, ಒಂದು ಒಬ್ಬಟ್ಟು, 2 ಪೂರಿ, ಒಂದು ವಡೆ, ಒಂದು ಮೊಸರೊಡೆ, ಸ್ವೀಟು. ಇದು ಎಕ್ಸ್ಟ್ರಾ, ನಮ್ಮ ಡಯೆಟ್ಗೆ ಸಂಬಂಧ ಇಲ್ದಿರೋ ಫುಡ್ ಇದು ಎಕ್ಸ್ಟ್ರಾ. ಇನ್ನು ಮಿಕ್ಕಿದ್ದೆಲ್ಲ ಲಿಟ್ಲ್ ಬಿಟ್ ಚಿಕ್ಕದಾಗಿ ಸ್ವಲ್ಪದಾಗಿ ಪೋರ್ಷನ್ಸ್ ತಗೊಂಡು ನನ್ನ ಊಟನ ಕಂಪ್ಲೀಟ್ ಮಾಡಿಕೊಂಡೆ. ಅದೆಲ್ಲ ಡಯೆಟ್ಗೆ ಸೂಟ್ ಆಗುವಂಥ ಫುಡ್ನ ತಗೊಂಡೆ. ಇದು ಎಕ್ಸ್ಟ್ರಾ ಫುಡ್ನ ತಿಂದಿರೋದಕ್ಕೆ ಒಂದು ಚೀಟಿಂಗ್ ಮೀಲ್ ಥರ ಆಗೋಯ್ತು. ನಾನು ಅಲ್ಲಿ ಊಟದನ್ನು ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ. ಸೊ ಹಾಗಾಗಿ ನಾನು ಮಧ್ಯಾಹ್ನದ ಲಂಚು ಹೋಟೆಲ್ದಾಯಿತು. ಇವತ್ತೊಂದಿನ ಚೀಟ್ ಮೀಲ್ಸ್ ಥರ ನಾನು ತಿನ್ಕೊಂಬಂದಿದ್ದೀನಿ. ಹಾಗಾಗಿ ಅದಕ್ಕೆ ಒಂದು ಡಿಸೈಡ್ ಮಾಡಿದೆ. ಸೊ ಮಧ್ಯಾಹ್ನ ಏನು ತಿಂದಿದ್ದೀನೋ ಅದನ್ನು ಕ್ಯಾಲರಿ ಬರ್ನ್ ಮಾಡೋಣ, ಜಾಸ್ತಿ ಎಕ್ಸಸೈಸ್ ಮಾಡೋಣ ಅಂಥೇಳಿ ಜಾಸ್ತಿ ಎಕ್ಸಸೈಸ್ ಕೂಡ ಮಾಡಿ, ಅದಾದ ನಂತರ ನಾನು ಸ್ನ್ಯಾಕ್ಸ್ಗೂ ಏನೂ ತಗೊಳ್ತಾ ಇಲ್ಲ. ಯಾಕಂದರೆ ಮಧ್ಯಾಹ್ನ ತಿಂದಿರೋದೇ ಹೆವಿ ಫುಡ್ ತಿಂದಿದ್ದೀನಿ. ಸೊ ಹಾಗಾಗಿ ಅದು ಬ್ಯಾಲೆನ್ಸ್ಡ್ ಆಗಿರಲಿ ಅಂಥೇಳಿ ನಾನು ಯಾವುದೇ ರೀತಿ ಸ್ನ್ಯಾಕ್ಸ್ ತಗೊಳ್ತಾ ಇಲ್ಲ, ರಾತ್ರಿ ಊಟ ತಗೊಳ್ತಾ ಇಲ್ಲ. ಸೊ ಜಸ್ಟ್ ಇವಾಗ ಒಂದು ವಾಮ್ ವಾಟರ್ ಕುಡಿದ್ಬಿಟ್ಟು ಪಾಚ್ಕೊಳ್ಳೋಣ, ಒಂದು ವೆಯ್ಟ್ ಲಾಸ್ ಡ್ರಿಂಕ್ನ ಕುಡಿದ್ಬಿಟ್ಟು ಮಲ್ಕೊಂಡು ಬಿಡೋಣ ಅಂಥೇಳಿ ಡಿಸೈಡ್ ಮಾಡಿದ್ದೀನಿ. ಸೊ ಮಧ್ಯಾಹ್ನ 1:30-2 ಗಂಟೆಯಲ್ಲಿ ನಾವು ಊಟ ಮಾಡಿದ್ದು. ಆ 2 ಗಂಟೆಯಿಂದ ನಮಸ್ಕಾರ. ಈ 10 ದಿನಗಳಲ್ಲಿ ಮಕ್ಕಳು ಯೋಗಾಭ್ಯಾಸ, ಕೆಲವು ಎಕ್ಸಸೈಸಸ್ ಕಲಿತಿದ್ದಾರೆ, ಕೆಲವು ಬ್ರೀದಿಂಗ್ ಪ್ರಾಕ್ಟೀಸಸ್ ಕಲಿತಿದ್ದಾರೆ, ಮತ್ತು ಕೆಲವು ಆಸನಗಳು. ಇರೋ 10-15 ನಿಮಿಷದಲ್ಲಿ ಸಾಕಷ್ಟು ಕಲಿತಿದ್ದಾರೆ ಮಕ್ಕಳು. ಇವತ್ತು ಅದನ್ನು ಪ್ರದರ್ಶನ ಮಾಡ್ತಾರೆ. ನಾನು ಹೇಳ್ತೀನಿ ಏನೇನು ಆಸನ ಮಾಡ್ತಾ ಇದ್ದಾರೆ ಅನ್ನೋದು ನಾನು ತಿಳಿಸ್ತಾ ಹೋಗ್ತೀನಿ.
ಪೂರ್ವಜರನ್ನು ಹೊತ್ತು ಸಲಹುತ್ತಿರುವ ಭೂತಾಯಿ ನಾನೇ. ಸಾವಿರಾರು ವರ್ಷಗಳಿಂದ ಸಸ್ಯ ಶ್ಯಾಮಲೆಯಾಗಿ ಬೆಟ್ಟಾಗಿ ಕನ್ನಡ ಕಾಡು ಮೇಡು ನದಿ ಪರ್ವತ ಹಚ್ಚ ಹಸಿರಾಗಿ ಕಂಗೊಳಿಸುತ್ತಾ ಇದ್ದ ನನ್ನನ್ನು ನಿಮ್ಮ ಪೂಜ್ಯರು ಆರಾಧಿಸುತ್ತಾ ಪೋಷಿಸುತ್ತಾ ಪೂಜಿಸುತ್ತಾ ಇದ್ದರು. ಆದರೀಗ ಏನಾಯಿತು? ಆದರೀಗ ನೀವು ನನ್ನನ್ನು ಪೂಜಿಸುತ್ತಿದ್ದೀರಿ ಅಷ್ಟೇ, ಆದರೆ ನನ್ನನ್ನು ರಕ್ಷಣೆ ಮಾಡುವವರು ಯಾರು? ಮಕ್ಕಳೇ, ನಾವು ಅರ್ಥ ಮಾಡಿಸುತ್ತೇವೆ. ಇಲ್ಲಿ ನಿಂತಿದ್ದಾನಲ್ಲ, ಅವ ನಾನು ಗೊತ್ತೇ? ನೋಡ್ತಾ ಇದ್ದೀವಿ, ನೋಡಿ ವಿಚಿತ್ರವಾಗಿದ್ದಾನೆ, ನಮ್ಮನ್ನು ನಿಮಗೋಸ್ಕರ ಇದ್ದಾನೆ. ಅವನೇ ಪ್ಲಾಸ್ಟಿಕ್ ಬೀಜಾಸುರ, ಅವನೇ. ಎದುರುಬೇಡಿ, ಯಾಕೆ ಎದುರುಬೇಡಿ? ಹೌದು, ನೀವೆಲ್ಲ ಹೆದರ್ಕೋತಾ ಇದ್ದೀರಲ್ಲ, ಅವನು ಪ್ಲಾಸ್ಟಿಕ್ ಬೀಜಾಸುರ ಅಂತ. ಅವನು ಇನ್ನೂ ನುಂಗಕ್ ಬಂದಿಲ್ಲ, ಈ ಭೂದೇವಿನೇ ನುಂಗಿ ಹುಳಿ ಕುಡಿಯಕ್ಕೆ ಬಂದಿದ್ದಾನೆ. ಅವನು ಎಷ್ಟು ಬಲಶಾಲಿ ಅಂದ್ರೆ ಇಡೀ ಈ ಭೂಮಂಡಲನೇ ನುಂಗಿ ನೀರು ಕುಡಿಯೋದು ಯಾವಾಗಪ್ಪ ಅಂತ ಹೊಂಚು ಹಾಕಿ ನಮ್ಮನ್ನೆಲ್ಲ ಭೂದೇವಿ ಜೊತೆ ನಮ್ಮನ್ನು ಎಲ್ಲ ಬದಲಿಸ್ಕೊಂಡು ನುಂಗಣ ಅಂತ ಕಾಯ್ತಾ ಕೂತಿದ್ದಾನೆ.
10 ದಿನದ ಉಚಿತ ಶಿಬಿರಕ್ಕೆ ಹಾಕಿದ್ದೆ ನನ್ನ ಮಗನ ಶಿಬಿರದ ಸಮಾರೋಪ ಕಾರ್ಯಕ್ರಮ ಅದು. ಇಷ್ಟೊತ್ತು ನೀವು ನೋಡಿದ್ದು. ಸೊ ಈಗ ನಾನು ರಾತ್ರಿಗೆ ವೆಯ್ಟ್ ಲಾಸ್ ಡ್ರಿಂಕನ್ನು ಕುಡಿದು ನನ್ನ ದಿನವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ವಿಡಿಯೋ ಹೇಗೆ ಬರ್ತಿದೆ ಪ್ರತಿಯೊಂದ್ರ ಬಗ್ಗೆನೂ ಕಮೆಂಟ್ ಹಾಕಿ. ಏನಾದರೂ ಸಜೆಷನ್ ಇದ್ದರೆ ಕೊಡಿ. ಯಾಕಂದರೆ ನಾನೇನು ತುಂಬ ತಿಳ್ಕೊಂಡು ಈ ಡಯೆಟ್ಟು ಅಥವಾ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ. ದಿನೇ ದಿನೇ ತಿಳ್ಕೊಳ್ತಾ ಒಂದೊಂದೇ ವಿಷಯಗಳನ್ನು, ಒಂದೊಂದೇ ಆಹಾರ ಪದ್ಧತಿಯನ್ನು, ಯಾವ ಆಹಾರದಲ್ಲಿ ಏನು ಕ್ಯಾಲರೀಸ್ ಸಿಗುತ್ತೆ ಅಥವಾ ಎಷ್ಟು ನಮಗೆ ಬೆನಿಫಿಟ್ ಇದೆ, ಏನು ತಗೊಳ್ಳೋದ್ರಿಂದ ನಾವು ವೆಯ್ಟ್ ಲಾಸ್ ಆಗ್ತೀವಿ, ಇದು ಪ್ರತಿದಿನವೂ ನಾನು ತಿಳ್ಕೊಳ್ತಾ ಮಾಡ್ತಾ ಇರೋದು. ಸೊ ಯಾವ ಥರದ ಫುಡ್ಡನ್ನು ತೊಗೊಂಡ್ರೆ ನಮಗೆ ಒಳ್ಳೆಯದು, ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ಪ್ರತಿಯೊಂದು ವಿಷಯನ ಪ್ರತಿನಿತ್ಯ ನಾನು ರಿಸರ್ಚ್ ಮಾಡಿ ತಗೊಳ್ತಾ ಇದ್ದೀನಿ. ಸೊ ಖಂಡಿತ ಯಾರಾದರೂ ನೀವು ಸ್ಟಾರ್ಟ್ ಮಾಡೋರು ಇದ್ದರೆ ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ನಮ್ಮ ವಿಡಿಯೋ ನೋಡ್ಕೊಂಡು ಸ್ಟಾರ್ಟ್ ಮಾಡ್ಬೋದು. ನಮ್ಮನ್ನು ನೋಡ್ಕೊಂಡು ಮಾಡಿ ಅಂತ ನಾನು ಕಂಪಲ್ಸರಿಯಾಗಿ ಹೇಳಲ್ಲ. ನಿಮಗೆ ಇದು ಸರಿ ಅನಿಸಿದರೆ, ನಾವು ಮಾಡ್ತಾ ಇರೋವಂಥ ಒಂದು ವಿಡಿಯೋ ನಿಮಗೆ ಕರೆಕ್ಟಾಗಿ ಅನಿಸಿದರೆ, ಸೊ ಈ ಥರ ನಾವು ಕೂಡ ಮಾಡ್ಬೋದು, ಒಂದು ಹೆಲ್ದಿ ಲೈಫ್ ಸ್ಟೈಲ್ನ ರೂಢಿಸ್ಕೊಳ್ಬೋದು ಅಂತ ನಿಮ್ಗೆ ಅನಿಸಿದರೆ, ನನ್ನ ಡೇ 1ಇಂದ ಏನೇನು ಮಾಡ್ಕೊಂಬಂದಿದ್ದೀನೋ ಅದೇ ಥರದ ರೆಸಿಪಿಗಳನ್ನು ಅಥವಾ ಅದಕ್ಕಿಂತ ಸ್ವಲ್ಪ ವಿಭಿನ್ನವಾದಂಥ ರೆಸಿಪಿಗಳನ್ನು ನೀವು ಟ್ರೈ ಮಾಡಿ ನೀವು ಕೂಡ ಅದನ್ನು ಸ್ಟಾರ್ಟ್ ಮಾಡ್ಬೋದು. ಸಖತ್ತಾಗಿರುತ್ತೆ. ಒಂದು ಹೆಲ್ದಿಯಾಗಿರುವಂಥ ಒಂದು ಲೈಫ್ ಸ್ಟೈಲನ್ನು ನೀವು ರೂಢಿಸ್ಕೊಂಡಂಗೆ ಆಗುತ್ತೆ. ತುಂಬಾ ಒಂದು ಒಳ್ಳೆ ಹ್ಯಾಬಿಟ್ ಇದೆಲ್ಲ. ಆ್ಯಕ್ಚುಲಿ ಇದು ದಿನ ಕಳೆದಂಗೆ ಒಂಥರ ನಾವು ಅಡಿಕ್ಟ್ ಆಗಿ ಹೋಗ್ಬಿಡ್ತೀವಿ ಈ ಒಂದು ಲೈಫ್ ಸ್ಟೈಲ್ಗೆ, ಅಷ್ಟು ಚೆನ್ನಾಗಿದೆ. ಸೊ ಖಂಡಿತ ಯಾರಾದರೂ ವೆಯ್ಟ್ ಲಾಸ್ ಮಾಡಬೇಕನ್ನೋರಿದ್ರೆ ಕಂಪಲ್ಸರಿಯಾಗಿ ವೆಯ್ಟ್ ಲಾಸ್ನ ಟ್ರೈ ಮಾಡಿ. ಮತ್ತು ಈ ವೆಯ್ಟ್ ಲಾಸ್ ಡ್ರಿಂಕ್ ಇದರ ಒಂದು ಪೌಡರ್ ರೆಸಿಪಿ ಕೂಡ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ದಯವಿಟ್ಟು ಟೈಮ್ ಇದ್ದರೆ ಒಂದು ಸಲ ಚೆಕ್ ಮಾಡಿ. ಡಿಟಾಕ್ಸ್ ವಾಟರ್ ಹೇಗೆ ಮಾಡೋದು ಮತ್ತು ವೆಯ್ಟ್ ಲಾಸ್ ಡ್ರಿಂಕ್ ಪೌಡರ್ ಹೇಗೆ ಮಾಡೋದು ಅಂತ ಸಪ್ರೇಟಾಗಿ ಒಂದು ವೀಡಿಯೋನೇ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೋಡಿಬಿಟ್ಟು ಟ್ರೈ ಮಾಡಿ. ತುಂಬಾ ಚೆನ್ನಾಗಿದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು ಅಥವಾ ಡೈಜೆಷನ್ ಸರಿ ಆಗ್ತಿಲ್ಲ ಅಂದರೂ ಕೂಡ ನಿಮಗೆ ಈ ಒಂದು ವೆಯ್ಟ್ ಲಾಸ್ ಡ್ರಿಂಕ್ ಇದೆಯಲ್ಲ, ಇದರಲ್ಲಿ ಹಲವಾರು ಬೆನಿಫಿಟನ್ನು ನೀವು ತಗೊಳ್ಬೋದು. ತುಂಬ ಚೆನ್ನಾಗಿದೆ. ಡೈಜೆಷನ್ಗೆ ಮತ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಂತೂ ಇದೊಂಥರ ರಾಮಬಾಣದ ಹಾಗೆ ಕೆಲಸ ಮಾಡುತ್ತೆ. ತುಂಬ ಚೆನ್ನಾಗಿದೆ. ಬೇಕಂದರೆ ನೀವು ಕಮೆಂಟಲ್ಲಿ ನನಗೆ ಹೇಳಿದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಆ ವಿಡಿಯೋದು ಹೇಗೆ ಮಾಡೋದು ಅಂಥೇಳಿ ನೀವು ನೋಡ್ಕೋಬೋದು. ದಯವಿಟ್ಟು ಫ್ರೀ ಇದ್ರೇ ಒಂದೊಂದೇ ವಿಡಿಯೋಗಳನ್ನು ಚೆಕ್ ಮಾಡಿ. ಒಳ್ಳೊಳ್ಳೆ ಉಪಯೋಗವಾಗುವಂಥ ವಿಡಿಯೋನೇ ಹಾಕಿದ್ದೀನಿ. ನಾನು ಟೈಮ್ ತೊಗೊಂಡು ಇಷ್ಟಪಟ್ಟು ವಿಡಿಯೋಗಳು ಮಾಡಿ ಹಾಕಿದ್ದೀನಿ. ಖಂಡಿತ ನಿಮಗೆಲ್ಲ ಯೂಸ್ಫುಲ್ ಆಗುತ್ತೆ. ಏನೋ ಒಂದು ಮಾಡಬೇಕಲ್ಲ, ಏನೋ ಒಂದು ಹಾಕಬೇಕಲ್ಲ ಅಂತ ನಾನು ಯಾವತ್ತೂ ವೀಡಿಯೋ ಹಾಕಲ್ಲ. ಲೇಟ್ ಆದರೂ ಪರವಾಗಿಲ್ಲ ಅಥವಾ ಕಮ್ಮಿ ವೀಡಿಯೋಸ್ ಹಾಕಿದರೂ ಪರವಾಗಿಲ್ಲ. ಯಾರಿಗೋ ಒಬ್ಬರಿಗೆ 4 ಜನಕ್ಕೆ ನನ್ನ ವೀಡಿಯೋ ನೋಡಿದಾಗ ಏನಾದರೂ ಒಂದು ವಿಷಯ ಕಲಿಯೋ ಥರ ಇರಬೇಕು ಅನ್ನೋದೇ ನನ್ನ ಥಾಟ್ ಇರೋದು. ಅದ್ರ ಪ್ರಕಾರ ನಾನು ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಡೇ 4 ವೆಯ್ಟ್ ಲಾಸ್ ಚಾಲೆಂಜ್ ಈ ಥರ ಇತ್ತು. ಇವತ್ತು ಸ್ವಲ್ಪ ಚೀಟಿಂಗ್ ಮೀಲ್ ಆಯಿತು, ಪರವಾಗಿಲ್ಲ. ಸಮ್ಟೈಮ್ ನಾವು ಒಂದು 4 ಜನರ ಮಧ್ಯೆ ಇದ್ದಾಗ ಈ ಥರದ್ದು ಸಮಸ್ಯೆ ಬಂದೇ ಬರುತ್ತೆ. ಬಟ್ ಹೋಗೋಕ್ಕೆ ಅಂದರೆ ನನ್ನ ಒಂದು ಡಯೆಟ್ಗೆ ಎಫೆಕ್ಟ್ ಆಗುತ್ತೆ ಅಂಥೇಳಿ ಹೋಗೋಕ್ಕೆ ಮನಸ್ಸಿರಲಿಲ್ಲ. ಬಟ್ ಆ ಎಂಜಾಯ್ಮೆಂಟು, ಆ ಮೊಮೆಂಟು ಮತ್ತು ನನಗೆ ನನ್ನ ಒಂದು ಕಲೀಗ್ಸ್ ಜೊತೆ ಆಗಿರ್ಬೋದು, ಸ್ಟಾಫ್ ಜೊತೆ ಸಿಗಲ್ಲ. ವರ್ಷದ ಕೊನೆ ಇದು ನಮಗೆ ಒಂಥರ ಹಬ್ಬದ ರೀತಿಯಲ್ಲಿ ನಾವು ಎಲ್ಲರೂ ಸ್ವಲ್ಪ ಕೂತ್ಕೊಂಡು ಆರಾಮಾಗಿ ತಿನ್ಕೊಂಡು ಮಾತಾಡಿಕೊಂಡು ಖುಷಿಯಿಂದ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ಬಂದ್ವಿ. ಸೊ ಆ ಖುಷಿ ಒಂದಿನ ಡಯೆಟ್ಗೆ ಎಫೆಕ್ಟ್ ಆಯಿತು, ಪರವಾಗಿಲ್ಲ. ಬಟ್ ಅದನ್ನು ಹೇಗೆ ಬರ್ನ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು. ಜಾಸ್ತಿ ವರ್ಕೌಟ್ ಮಾಡಬೇಕು. ಆ ಥರ ಏನಾದರೂ ಚೀಟಿಂಗ್ ಮೀಲ್ ಆದಾಗ ಚೆನ್ನಾಗಿ ವರ್ಕೌಟ್ ಮಾಡಬೇಕು, ಕ್ಯಾಲರಿ ಬರ್ನ್ ಮಾಡ್ಕೋಬೇಕು. ಮತ್ತು ಇಂಟರ್ಮಿನೆಂಟ್ ಡಯೆಟ್ ಥರ ನಾವು ಅದನ್ನು ಕನ್ವರ್ಟ್ ಮಾಡ್ಕೋಬೇಕು. ಹೊರಗಡೆ ತಿಂದಾಗ ಸ್ವಲ್ಪ ರಾತ್ರಿ ಊಟ ಲೈಟಾಗಿ ಅಥವಾ ಸ್ನ್ಯಾಕ್ಸನ್ನ ಲೈಟಾಗಿ ಈ ಥರ ತಗೊಳ್ಳೋದ್ರಿಂದ ಕೂಡ ನಮಗೆ ಆ ಡಯೆಟ್ ಏನಾಗುತ್ತೆ, ಬ್ಯಾಲೆನ್ಸ್ ಆಗುತ್ತೆ. ಆ ಫುಡ್ಡು ನಮಗೆ ಬ್ಯಾಲೆನ್ಸ್ಡ್ ಆಗಿ ನಮ್ಮ ಒಂದು ಹೆಲ್ತ್ ಲೈಫ್ ಸ್ಟೈಲ್ಗೆ ಸರಿ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಹಾಕೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋನ ನೋಡೋದ್ರಲ್ವಾ, ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ಥರ ಸಪೋರ್ಟ್ ಮಾಡಿ. ಮತ್ತೆ ಸಿಗ್ತೀನಿ ಡೇ 5 ವೆಯ್ಟ್ ಲಾಸ್ ಚಾಲೆಂಜಲ್ಲಿ. ಅಲ್ಲಿವರೆಗೂ ನಮಸ್ಕಾರ.